Hi, hello. Hope you guys are doing good. ವೆಲ್ ಎವ್ರಿ ವೀಕ್ ಥರನೇ ಸುಮಾರು ಟೆಕ್ ನ್ಯೂಸ್ಗಳ ಜೊತೆಗೆ ನಾನು ಬರ್ತೀನಲ್ವಾ. ಸೊ ಈ ವಾರ ಕೂಡ ನಿಮಗೆ ಟೆಕ್ ನ್ಯೂಸ್ ಅಲ್ಲ, ಅದ್ರ ಜೊತೆ ಕೆಲವೊಂದು ವಿಯರ್ಡ್ ನ್ಯೂಸ್ಗಳು ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇನ್ಮೇಲೆ ನೀವು ಪಾರ್ಕಿಂಗ್ ಮಾಡಬೇಕಾದ್ರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮನೆ ಬಿಡೋ ಅಷ್ಟರಲ್ಲೇ ನಿಮಗೆ ಎಲ್ಲಿ ಪಾರ್ಕ್ ಮಾಡಬೇಕು ಅನ್ನೋ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಯಾವ ರೀತಿ ಹೇಳ್ತೀನಿ. ಜೊತೆಗೆ ನಿಮಗೆ ಡೆಂಗು ಬಗ್ಗೆ ಎಲ್ಲ ಗೊತ್ತಿದೆ. ಆಲ್ಮೋಸ್ಟ್ 7,000 ಕೇಸಸ್ಗಳು, 7,000+ ಕೇಸಸ್ಗಳು ಈಗ ಆಲ್ರೆಡಿ ಆಗಿದೆ ಬೆಂಗಳೂರಲ್ಲಿ. ಆಲ್ರೆಡಿ ಕೋವಿಡ್, ಆ ವೈರಸ್ಸು ಈ ವೈರಸ್ ಅಂತೆಲ್ಲ ನೀವು ನೋಡಿದ್ದೀರಾ. ಆ್ಯಂಡ್ ಕೇರಳದಲ್ಲಿ ಒಂದು ಹೊಸ ವೈರಸ್ ಉಟ್ಕೊಂಡಿದೆ. ಅದು ನಿಮಗೆ ನಿಮ್ಮ ಬಾಡಿಯಲ್ಲಿ ಎಂಟರ್ ಆಗಿದ ತಕ್ಷಣವೇ ಗೋವಿಂದ. ಆಮೇಲೆ ಅನಂತ್ ಅಂಬಾನಿ ಅವ್ರದ್ದು ವೆಡ್ಡಿಂಗ್ ಅಂತೂ ಎಲ್ಲರೂ ನೋಡಿದ್ದೀರಾ. ಐ ಥಿಂಕ್ IPL ಸ್ಟಾರ್ಟ್ ಆದಾಗಿಂದ ಅವ್ರ ವೆಡ್ಡಿಂಗ್ದು ನಡೀತಾನೆ ಇದೆ. ಸೆಲೆಬ್ರಿಟೀಸ್ ಎಲ್ಲ ಬಂದು ಹೋಗ್ತಿದ್ದಾರೆ. ಆ್ಯಂಡ್ ಇದಕ್ಕೆ ಅವರು ಇನ್ವಿಟೇಷನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ಏನಾರು ಐಡಿಯಾ ಇದೆ ನಿಮಗೆ? ಹೇಳ್ತೀನಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಟೆಕ್ ಟ್ರೆಂಡ್. ಆಲ್ರೈಟ್, ಸೊ ಎಲ್ಲ ಕಡೆ ಮಳೆ, ಮುಂಬೈಯಲ್ಲಿ ಮಳೆ, ಬೆಂಗಳೂರಲ್ಲಿ ಮಳೆ. ನೀವು ಬೆಂಗಳೂರು ವೆದರ್ ಅಂತೂ ಸೂಪರ್ ಆಗಿದೆ. ಅದೇ ರೀತಿಯೇ ಈಗ ಸ್ಮಾರ್ಟ್ ಫೋನ್ಗಳದ್ದು ಸುರಿಮಳೆ ಆಗ್ತಾ ಇದೆ ಎಲ್ಲ ಕಡೆ. ಅಂದರೆ ಎಕ್ಸ್ಪೆಷಲಿ ಈ ಪರ್ಟಿಕ್ಯುಲರ್ ಜುಲೈಯಲ್ಲಂತೂ ಸುಮಾರು ಬ್ರ್ಯಾಂಡ್ಸ್ಗಳು ನಿಮಗಿರೋಂಥ ಬಜೆಟಲ್ಲೇ 10,000ಇಂದ ಹಿಡಿದು ನಿಮಗೆ 50+ ಬಜೆಟಲ್ಲಿ ನಿಮಗೆ ಫೋನ್ಸ್ಗಳು ಲಾಂಚ್ ಆಗ್ತಾ ಇದೆ. ಯಾವ್ದು ಹೇಳ್ತೀನಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಫುಲ್ಲಾಗಿ ನೋಡಿ. ಜುಲೈ 2nd and 3rd ವೀಕಲ್ಲಿ ಸುಮಾರು ಸ್ಮಾರ್ಟ್ ಫೋನ್ಸ್ಗಳು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನೇನು ಫೆಸ್ಟಿವಲ್ ಸೀಸನ್ಸ್ ಎಲ್ಲ ಬರ್ತಾ ಇದೆ. ಆಗಸ್ಟು, ಸೆಪ್ಟೆಂಬರು ಹಿಂಗೆ ನಡೀತಾ ಇರುತ್ತೆ. ನಿಮಗೆ ಒಳ್ಳೊಳ್ಳೆ ಆಫರ್ಸ್ಗಳು ಬರ್ತವೆ. ಬಟ್ ಜುಲೈಯಲ್ಲಿ ತುಂಬಾ ಒಳ್ಳೆ ಡಿಸ್ಕೌಂಟ್ಸು ಇದಾವೆ. ಜೊತೆಗೆ ಒಳ್ಳೆ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗ್ತದೆ. ಮೊದಲನೇದಾಗಿ ನಿಮ್ಮ ಬಜೆಟ್ 10,000 ಅಂತ ಹೇಳಿದ್ರೆ ನಿಮಗೆ ವಿವೋ ಕಡೆಯಿಂದ ಒಂದು ಒಳ್ಳೆ ಫೋನ್ ಬರ್ತದೆ. ದಟ್ ಇಸ್ ವಿವೋ T3 ಲೈಟ್ ಅಂತ ಹೇಳಿ. ಆ್ಯಂಡ್ ಇಟ್ ಇಸ್ ಅನ್ ಅಫೋರ್ಡಬಲ್ ಡುವೆಲ್ 5G ನೆಟ್ವರ್ಕ್ ಅಂತ ಹೇಳ್ತಿದ್ದಾರೆ. ಜೊತೆಗೆ 50 ಮೆಗಾಪಿಕ್ಸೆಲ್ ಸೋನಿ AI ಕ್ಯಾಮ್ರಾ ಸಿಗುತ್ತೆ ನಿಮಗೆ. ಇದೆಲ್ಲ ಇಟ್ ಇಸ್ ಅನ್ ಅಫೋರ್ಡಬಲ್. 10,000 ಬಜೆಟ್ ಇದೆ ನಿಮ್ಮ ಹತ್ರ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಹೋಗಿ ನೀವು ಈ ಮೊಬೈಲನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಇಫ್ ಯುವರ್ ಬಜೆಟ್ ಸಮ್ವೇರ್ ಅರೌಂಡ್ 20K ಅಂದರೆ ದೆರ್ ಆರ್ 3 ಸ್ಮಾರ್ಟ್ ಫೋನ್ಸ್ ವಿಚ್ ಯು ಕ್ಯಾನ್ ಬೈ ಇಟ್. ಮೊದಲನೇದಾಗಿ CFM ಫೋನ್ 1 ಅಂತ ಹೇಳಿ ತುಂಬಾ ಟ್ರೆಂಡ್ ಆಗ್ತಿತ್ತು. ಆ್ಯಕ್ಚುಲಿ ಎಲ್ಲರೂ ಈ ಫೋನ್ ಯಾವ ರೀತಿ ಬರುತ್ತೆ, ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇರೋದು ಹಿಂಗಿರುತ್ತೆ ಅಂತೆಲ್ಲ ಜನ ವೆಯ್ಟ್ ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ಸುಮಾರು ರಿವ್ಯೂಸ್ಗಳು ಆಲ್ರೆಡಿ ಔಟ್ ಆಗಿದೆ. ಆ್ಯಂಡ್ ಪರ್ಟಿಕ್ಯುಲರ್ ನಿಮಗೆ ಇದಕ್ಕೆ MTK Dimensity 7300 ಆ್ಯಂಡ್ ಜೊತೆಗೆ 6.7 120Hz ಆ್ಯಂಡ್ OLED ಡಿಸ್ಪ್ಲೇ ಸಿಗುತ್ತೆ ನಿಮಗೆ. 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಮತ್ತು ನಿಮಗೆ ಇದರಲ್ಲಿ ಬ್ಯಾಟ್ರಿ ಬಂದು ನಿಮಗೆ 5,000 MAh ಸಿಗುತ್ತೆ ನಿಮಗೆ. ಆ್ಯಂಡ್ ಆಲ್ಮೋಸ್ಟ್ ಇದು July 8 ಲಾಂಚ್ ಆಗಿದೆ. ಆ್ಯಂಡ್ ಇಫ್ ಯುವರ್ ಬಜೆಟ್ ಸಮ್ವೇರ್ 20,000 ಯು ಕ್ಯಾನ್ ಟ್ರೈ ದಿಸ್ ಫೋನ್ ಆಲ್ಸೋ. ಮೋಟೋರೋಲಾ ಕಡೆಯಿಂದ ನಿಮಗೆ 2 ಫೋನ್ ರಿಲೀಸ್ ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ Moto G85 ಸಕ್ಕದಾಗಿದೆ ಫೋನು. ರಿವ್ಯೂಸ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಜೊತೆಗೆ 6.7 POLED 120Hz ಆ್ಯಂಡ್ ಬ್ಯಾಟ್ರಿ ಅಗೇನ್ 5,000 MAh ಜೊತೆಗೆ ನಿಮಗೆ 33 ವೋಲ್ಟ್ ಇರೋಂಥ ಚಾರ್ಜರ್ ಸಿಗುತ್ತೆ. ಎಲ್ಲದಕ್ಕಿಂತ ಮೇನ್ ಆಗಿ ಕ್ಯಾಮ್ರಾ ಸಕ್ಕತ್ತಾಗಿದೆ. ಆ್ಯಂಡ್ ನಿಮಗೆ 50 ಮೆಗಾಪಿಕ್ಸೆಲ್ ಡುವೆಲ್ ಕ್ಯಾಮ್ರಾ ಸಿಗುತ್ತೆ ಆ್ಯಂಡ್ 32 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಜೊತೆಗೆ ಬರುತ್ತೆ. ಆ್ಯಂಡ್ ಸಮ್ವೇರ್ ಇನ್ ದ ಮಿಡ್ ಜುಲೈ ನಿಮಗೆ ಲಾಂಚ್ ಆಗುತ್ತೆ ಇದು. ಸೊ ಇಫ್ ಯು ಆರ್ ಅ ಮೋಟೋರೋಲಾ ಯೂಸರ್ಸ್ ಅಂತ ಹೇಳಿದ್ರೆ ನಿಮಗೆ ಇದೊಂದು ಒಳ್ಳೆ ಆಪ್ಷನ್ ಇದೆ. 20,000 ಬಜೆಟ್ ಇದೆ. ಸ್ಯಾಮ್ಸಂಗ್ ಅಂತೂ ಎಲ್ರಿಗೂ ಫೇವ್ರೇಟ್ ಅಲ್ವಾ. ಸೊ ಯೂಶುವಲಿ ಐಫೋನ್ ಆದಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ನಿಮಗೆ ಸ್ಯಾಮ್ಸಂಗ್ಗೆ ಹೋಗ್ತಾರೆ. ಆ್ಯಂಡ್ ಸ್ಯಾಮ್ಸಂಗ್ ಈ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅವರ ಫ್ಲಾಗ್ಶಿಪ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. Z Fold ಮತ್ತು Z Flip ಅಂತ 2 ಫೋನ್ನ ಫ್ಲಾಗ್ಶಿಪ್ ಪ್ರಾಡಕ್ಟ್ಸ್ ಲಾಂಚ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಫೋನ್ ಲಾಂಚ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಸ್ಯಾಮ್ಸಂಗ್ M35. ಆ್ಯಂಡ್ ಇದು ನಿಮಗೆ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಂಗಿದ್ರೆ 6.7 120 AMOLED ಡಿಸ್ಪ್ಲೇ ಬರುತ್ತೆ. 58 and 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಜೊತೆಗೆ ಬರುತ್ತೆ. ಆ್ಯಂಡ್ 6,000 ಬ್ಯಾಟ್ರಿ ಜೊತೆಗೆ ನಿಮಗೆ 25 ವೋಲ್ಟ್ ಇರುವಂಥ ಚಾರ್ಜಸ್ ಕೂಡ ಸಿಗುತ್ತೆ. ಆ್ಯಂಡ್ ಸಮ್ವೇರ್ ಇನ್ ದ ಜುಲೈ ಎಂಡಲ್ಲಿ ನಿಮಗೆ ಲಾಂಚ್ ಆಗುತ್ತೆ. ಇಫ್ ಯು ಆರ್ ಅ ಸ್ಯಾಮ್ಸಂಗ್ ಆ್ಯಂಡ್ ಇಫ್ ಯು ಹ್ಯಾವ್ ಅ ಬಜೆಟ್ ಅರೌಂಡ್ 20,000 ಅಂತ ಹೇಳಿದ್ರೆ ನೀವು ಈ M35ಗೆ ಹೋಗ್ಬೋದು. ಎಸ್. ಆ್ಯಂಡ್ 30,000 ನಿಮ್ಮ ಬಜೆಟ್ ಅಂತ ಹೇಳಿದ್ರೆ ಸಕ್ಕತ್ತಾಗಿರೋ ಫೋನು ನಿಮಗೆ ಸಮ್ವೇರ್ ಅರೌಂಡ್ ಜುಲೈ ಮಿಡ್ಡಲ್ಲಿ ಮತ್ತು ಎಂಡಲ್ಲಿ ನಿಮಗೆ ಲಾಂಚ್ ಆಗ್ತಿದೆ. ದಟ್ ಇಸ್ ಅ ವೆರಿ ಗುಡ್ ಬ್ರ್ಯಾಂಡ್. ದಟ್ ಇಸ್ OnePlus ಕಡೆಯಿಂದ ನಿಮಗೆ Note 4 ಲಾಂಚ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಬಂದು Realme 13 ಸೀರೀಸು. Realme 13 ಸೀರೀಸಲ್ಲಿ ನಿಮಗೆ ಸುಮಾರು ವೇರಿಯಂಟ್ಗಳು ಸಿಗುತ್ತೆ ನಿಮಗೆ ಯಾವ ಥರ ನಿಮ್ಮ ಬಜೆಟ್ ಪ್ರಕಾರ ನೀವು ಬೈ ಮಾಡ್ಕೋಬೋದು. ಬಟ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಂಗಿದ್ರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಸಿಗುತ್ತೆ ಪ್ರೊಸೆಸರ್ ಜೊತೆಗೆ Dimensity 7300. ಆ್ಯಂಡ್ ಬ್ಯಾಟ್ರಿ ಬಗ್ಗೆ ಹೇಳಂಗಿದ್ರೆ ನಿಮಗೆ 5,500 MAh ಜೊತೆಗೆ 80 ವಾಟ್ ಇರುವಂಥ ಚಾರ್ಜಸ್ ಸಿಗುತ್ತೆ. ಆ್ಯಂಡ್ ಜುಲೈ ಎಂಡಲ್ಲಿ ಲಾಂಚ್ ಆಗ್ತಿದೆ. ಆ್ಯಂಡ್ ಇಫ್ ಯು ಆರ್ ಅ ಹ್ಯೂಜ್ ಫ್ಯಾನ್ ಆಫ್ ರಿಯಲ್ಮಿ ಫೋನ್ಸನ್ನು ನೀವು ಜಾಸ್ತಿ ಯೂಸ್ ಮಾಡ್ತೀರ ಅಂದರೆ ನಿಮಗೆ ಸುಮಾರು ವೇರಿಯಂಟ್ಗಳಿದ್ದಾವೆ, ಬೈ ಮಾಡ್ಕೋಬೋದು. ಆ್ಯಂಡ್ ಎಫ್ ಕೋರ್ಸ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ OnePlus. ಆ್ಯಂಡ್ OnePlus Note 4 ಲಾಂಚ್ ಆಗ್ತಿದೆ ವಿತ್ 30,000 ಬಜೆಟ್ ಒಳಗಡೆ. ಆ್ಯಂಡ್ ನಿಮಗೆ ಸ್ಪೆಸಿಫಿಕೇಶನ್ ಬಂದರೆ 6.67 1.5K AMOLED ಡಿಸ್ಪ್ಲೇ ಸಿಗುತ್ತೆ ನಿಮಗೆ. ಸ್ನ್ಯಾಪ್ಡ್ರ್ಯಾಗನ್ 7 Gen Z ಇದೆ. ಆಮೇಲೆ ಕ್ಯಾಮ್ರಾ ಬಗ್ಗೆ ಹೇಳಂಗಿದ್ರೆ 50 ಮೆಗಾಪಿಕ್ಸೆಲ್ LYT 608 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ ನಿಮಗೆ. ಆ್ಯಂಡ್ ಬ್ಯಾಟ್ರಿ ಅಗೇನ್ 5,500 MAh ಪ್ಲಸ್ 100 ವೋಲ್ಟ್ ಚಾರ್ಜರ್.
ಆ್ಯಂಡ್ ಸಮ್ವೇರ್ ಇನ್ ದ ಮಿಡ್ ಜೋನಲ್ಲಿ ಲಾಂಚ್ ಆಗ್ತಿದೆ. ಸೊ ದಿಸ್ ಆಲ್ಸೋ ಅನದರ್ ಆಪ್ಷನ್ ವಿತ್ 30,000 ಬಡ್ಜೆಟ್. ಎಸ್, ನಿಮ್ಮ ಬಡ್ಜೆಟ್ 30,000 to 40,000 ಅಂತ ಹೇಳಿದ್ರೆ ಸಖತ್ತಾಗಿರೋ ಫೋನು ಓಪೋ ಕಡೆಯಿಂದನೂ ಇದೆ, ಜೊತೆಗೆ ವಿವೋ ಕಡೆಯಿಂದನೂ ಇದೆ. ಸೊ ವಿವೋ ಕಡೆಯಲ್ಲಿ V40 ಸೀರೀಸ್ ಲಾಂಚ್ ಆಗ್ತಿದೆ. ನಿಮಗೆ ಸುಮಾರು ವೇರಿಯಂಟ್ ಇರಲಿದೆ, ಪ್ಲಸ್ ಮತ್ತು ಅಲ್ಟ್ರಾ ಅದರ ಸುಮಾರು ವೇರಿಯಂಟ್ ನಿಮಗೆ ಸಿಗುತ್ತೆ. ಸೇಮ್ ಅಗೇನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಂಗಿದ್ರೆ 6.67 1.5K and 20 AMOLED ಡಿಸ್ಪ್ಲೇ ಸಿಗುತ್ತೆ. ಆ್ಯಂಡ್ MSI 9200 ಸೀರೀಸ್ ಪ್ರೊಸೆಸರ್, ಆ್ಯಂಡ್ ದೆನ್ 50 ಮೆಗಾಪಿಕ್ಸೆಲ್, 8 ಮೆಗಾಪಿಕ್ಸೆಲ್ ಆ್ಯಂಡ್ 50 ಮೆಗಾಪಿಕ್ಸೆಲ್ ಸೆಲ್ಫಿ. ಸೊ ಇಫ್ ಯು ಆರ್ ಅಡಿಕ್ಟೆಡ್ ಟು ಸೆಲ್ಫಿ ಅನ್ನೋ ನಿಮಗೆ ಇದೊಂದು ಒಳ್ಳೆ ಫೋನು. ಆ್ಯಂಡ್ ಬ್ಯಾಟ್ರಿ ಅಗೇನ್ 5500 ಮೆಗಾಹರ್ಟ್ಜ್ ಜೊತೆಗೆ 80 ವೋಲ್ಟ್ ಇರೋಂಥ ಚಾರ್ಜರ್. ಆ್ಯಂಡ್ ಇಟ್ ಇಸ್ ಅಗೇನ್ ಲಾಂಚಿಂಗ್ ಇನ್ ದ ಮಿಡ್ ಜುಲೈಯಲ್ಲಿ. ಆ್ಯಂಡ್ ಓಪೋ Reno 12 ಸೀರೀಸ್ ತುಂಬಾ ವೈರಲ್ ಆಗ್ತಿದೆ. ಇದು ಸುಮಾರು ಜನ ಆಲ್ರೆಡಿ ರಿವ್ಯೂಸ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ಅಗೇನ್ ಕಮ್ಸ್ ವಿತ್ 6.7 FHD ಆ್ಯಂಡ್ 120 Hz ಮೈಕ್ರೋ ಕ್ವಾಡ್ ಕರ್ವ್ ಸ್ಕ್ರೀನ್ ಅಂತ ಹೇಳ್ತಿದ್ದಾರೆ. ಪ್ಯೂರ್ ಯೂಜ್ ನೀವು ಸ್ಕ್ರೀನ್ಸ್ ಎಲ್ಲ ನೀವು ನೋಡ್ತೀರಾ ಅಂತ ಹೇಳಿದರೆ ಇದೊಂದು ಒಳ್ಳೆ ಆಪ್ಷನ್ ನಿಮಗೆ. ಆ್ಯಂಡ್ ಅಗೇನ್ ದಿಸ್ ಇಸ್ ಅಗೇನ್ ಕಮ್ ವಿತ್ 50 ಮೆಗಾಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಜೊತೆಗೆ ಆ್ಯಂಡ್ 80 ವೋಲ್ಟ್ ಚಾರ್ಜರ್. ಅಗೇನ್ ಇದು ಕೂಡ ಮಿಡ್ ಜುಲೈಯಲ್ಲಿ ಲಾಂಚ್ ಆಗ್ತಿದೆ. ಸ್ಯಾಮ್ಸಂಗ್ ಕಡೆಯಿಂದ ಒಂದು ಸಕ್ಕತ್ತಾಗಿರೋ 2 ಫೋನ್ ಲಾಂಚ್ ಆಗ್ತಿದೆ. ದಟ್ ಇಸ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 6 ಹಾಗೂ ಗ್ಯಾಲಕ್ಸಿ Z Fold 6. ಇವೆರಡು ಫೋನ್ ಲಾಂಚ್ ಆಗ್ತಿದೆ. ಆ್ಯಂಡ್ ಸ್ಪೆಸಿಫಿಕೇಶನ್ ಸೇಮ್ 8 Gen 3 ಆ್ಯಂಡ್ ಗ್ಯಾಲಕ್ಸಿ AI ಫೀಚರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಫ್ಲಾಟ್ ಸ್ಲೈಡರ್ಸ್ ಲಾಂಚಿಂಗ್ ಆನ್ 10th July. ಸೊ ಆಲ್ರೆಡಿ ಎಸ್ಟರ್ಡೇ ಲಾಂಚ್ ಆಗಿದೆ. ಇಟ್ ಇಸ್ ಆಲ್ರೆಡಿ ರಿವ್ಯೂಸ್ ಔಟ್. ಆ್ಯಂಡ್ ಇಫ್ ಯು ಹ್ಯಾವ್ ಅ ಬಜೆಟ್ ಆಫ್ 50K ಪ್ಲಸ್ ಅಲ್ಲಿದ್ದರೆ, ಆ್ಯಂಡ್ ಇಫ್ ಯು ವಾಂಟ್ ಅ ಫ್ಲಿಪ್ ಆ್ಯಂಡ್ ಫೋಲ್ಡ್ ಇರೋಂಥ ಫೋನ್ ಸ್ಮಾರ್ಟ್ ಫೋನ್ ನೀವು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ವಿತ್ ದಿಸ್ ಫೋನ್. ಕೊನೆಯದಾಗಿ ನನ್ನ ಫೇವ್ರೆಟ್ OnePlus 12T. ಆಲ್ರೈಟ್, ಸೊ ಇದು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಂಗಿದ್ರೆ 6.78 1.5K LTPO LED ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಇದೆ. ಆ್ಯಂಡ್ ಸೇಮ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ 8 ಮತ್ತು 2 ಮೆಗಾಪಿಕ್ಸೆಲ್ ಸಿಗುತ್ತೆ ನಿಮಗೆ. ಬ್ಯಾಟ್ರಿ ಬಗ್ಗೆ ಹೇಳಂಗಿದ್ರೆ 6100 ಮೆಗಾವಾಟ್ಸ್ ಜೊತೆಗೆ 100 ವೋಲ್ಟ್ ಇರೋಂಥ ಚಾರ್ಜರ್. OnePlus 12T ಟೆಸ್ಲಾದಲ್ಲಿ ಯಾರು ಬ್ಯಾಟ್ರಿನ ಮಾಡುವಂಥ ಕಂಪ್ನಿ ಇದೆಯಲ್ಲ, ಅದೇ ಕಂಪ್ನಿಯವರೇ ಕೂಡ ಇದರಲ್ಲೂ ಕೂಡ ಬ್ಯಾಟ್ರಿನ ರೆಡಿ ಮಾಡಿದ್ದಾರೆ, ಪ್ರಿಪೇರ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ನಿಮಗೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ಅಟ್ಲೀಸ್ಟ್ 2 days ಅದು ನಿಮಗೆ ಕವರ್ ಆಗುತ್ತೆ. ಐ ಥಿಂಕ್ OnePlus ಇಸ್ ರಿಯಲಿ ಕಮಿಂಗ್ ವಿತ್ ಗುಡ್ ಬ್ಯಾಟ್ರಿ ಪವರ್. ಇಫ್ ಯು ಆರ್ ಯೂಜ್ ಫ್ಯಾನ್ ಆಫ್ OnePlus ದೆನ್ ಯು ಕ್ಯಾನ್ ಗೋ ವಿತ್ ದಿಸ್ ಫೋನ್ ವಿಚ್ ಇಸ್ ಲಾಂಚಿಂಗ್ ಇನ್ ಸಮ್ವೇರ್ ಇನ್ ಮಿಡ್ ಜುಲೈಯಲ್ಲಿ. ಆಲ್ರೈಟ್, ಸೊ ಇದು ಟಾಪ್ 10 ಮೊಬೈಲ್. ಸೊ ನಿಮ್ಮ ಬಡ್ಜೆಟ್ ಪ್ರಕಾರ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಆಲ್ರೈಟ್, ಸೊ ಐ ಥಿಂಕ್ ಟಾಪ್ 10 ಸ್ಮಾರ್ಟ್ ಫೋನ್ಸ್ಗಳು ಯಾವುದು ರಿಲೀಸ್ ಆಗ್ತಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಆ್ಯಕ್ಚುಲಿ ಹೇಳಲೇಬೇಕು, ವಿಯರ್ಡ್ ನ್ಯೂಸ್. ಇಟ್ ಇಸ್ ವೆರಿ ಫನಿ ಆಲ್ಸೋ. ಏನಪ್ಪ ಅಂತ ಹೇಳಿದ್ರೆ, ಇನ್ಮೇಲೆ ನೀವು ಪಾರ್ಕಿಂಗ್ ಮಾಡ್ಬೇಕಾದ್ರೆ ಯೋಚನೆ ಮಾಡೋಂಗಿಲ್ಲ. ಯಾಕಂದರೆ ಕೇರಳ ಗೌರ್ಮೆಂಟ್ ಒಂದು ಹೊಸ ಆ್ಯಪ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಆ ಆ್ಯಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮನೆ ಬಿಡೋ ಮುಂಚೆನೇ ನಿಮಗೆ ಆ್ಯಪಲ್ಲಿ ನಿಮಗೆ ಡೀಟೇಲಾಗಿ ಸಿಗುತ್ತೆ ಎಲ್ಲಿ ಸ್ಪೇಸ್ ಅವೈಲೇಬಲ್ ಇದೆ ಅಂತೇಳಿ. ಅದ್ರ ಪ್ರಕಾರ ನೀವು ಅಲ್ಲೋಗಿ ನಿಮ್ಮ ಗಾಡಿಯನ್ನು ಪಾರ್ಕ್ ಮಾಡ್ಬೋದು. ಆ್ಯಂಡ್ ಅದು ಆಲ್ಸೋ ನೀವು ಸ್ವಲ್ಪ ಅಮೌಂಟ್ ಪೇ ಮಾಡ್ತೀರಾ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಪಾರ್ಕಿಂಗ್ ಸ್ಲಾಟ್ ಏನಿದೆಯಲ್ಲ ಅದು ನಿಮಗೋಸ್ಕರ ರಿಸರ್ವ್ ಆಗುತ್ತೆ. ಆ್ಯಂಡ್ ಕೇರಳದಲ್ಲಿ ಆಲ್ರೆಡಿ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಅದೇನಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಮೇ ಬಿ ಇನ್ ಫ್ಯೂಚರಲ್ಲಿ ಕೂಡ, ಯಾಕೆಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ನಿಮಗೆ ಗೊತ್ತಿದೆ. ಸೊ ಬೆಂಗಳೂರಲ್ಲೂ ಅಂಥ ಆ್ಯಪ್ಗಳೆಲ್ಲ ಬಂದುಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ ಅಲ್ವಾ, ಏನಂತೀರಾ? ಅದೇ ಥರನೇ ಇನ್ನೊಂದು ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ವೈರಸ್ ಎಲ್ಲ ಕಡೆ ಇದೆ ಇವಾಗ. ಸುಮಾರು ಝೀಕಾ ವೈರಸ್ ಅಂತ ಮಹಾರಾಷ್ಟ್ರದಲ್ಲಿದೆ, ಸುಮಾರು ಜನ ಆಲ್ರೆಡಿ ಇನ್ಫೆಕ್ಟೆಡ್ ಆಗಿದ್ದಾರೆ. ಜೊತೆಗೆ ಡೆಂಗು ಅಂತೂ ತುಂಬಾ ಸ್ಪ್ರೆಡ್ ಆಗ್ತಿದೆ. 7000+ ಕೇಸಸ್ಗಳು ಬೆಂಗಳೂರಲ್ಲಿದ್ದಾವೆ. ಆ್ಯಂಡ್ ತುಂಬ ಫೀವರ್ ಏನಾಗಿದೆ, ನೀವು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಬಟ್ ಎಲ್ಲದಕ್ಕಿಂತ ವಿಯರ್ಡ್ ಏನಪ್ಪ ಅಂತ ಹೇಳಿದ್ರೆ, ಕೇರಳದಲ್ಲಿ ರೀಸೆಂಟಾಗಿ ಒಂದು ಮಗು ಅಂದರೆ ಒಂದು ಟೀನೇಜರ್ದು ಡೆತ್ ಆಗಿದೆ ಬಿಕಾಸ್ ಆಫ್ ಒನ್ ವೈರಸ್, ದಟ್ ಇಸ್ ಕಾಲ್ಡ್ ಅಮೀಬಾ ವೈರಸ್ ಅಂತ ಕರೀತಾ ಇದ್ದಾರೆ. ಆ್ಯಂಡ್ ಇದು ನಿಮಗೆ ಫ್ರೆಶ್ ಲೇಕಲ್ಲಿ ರಿವರಲ್ಲೆಲ್ಲ ಸಿಗುತ್ತಂತೆ. ಸೊ ನೀವೇನಾದರೂ ಅಲ್ಲೋಗಿ ಸ್ನಾನ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಆ ವೈರಸ್ ನಿಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಎಂಟರ್ ಆಗಿದ ತಕ್ಷಣ ನಿಮ್ಮ ಬ್ರೈನನ್ನು ಅದು ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡುತ್ತೆ ಆ್ಯಂಡ್ ಯು ವಿಲ್ ಲೂಸ್ ಯುವರ್ ಲೈಫ್. ಸೊ ಈಗ ಸದ್ಯಕ್ಕೆ ಯಾರೆಲ್ಲ ಕೇರಳದಲ್ಲಿ ನೋಡ್ತಾ ಇದ್ದಾರೆ ಈ ವಿಡಿಯೋ, ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಅಮೀಬಾ ವೈರಸ್ಸಿಂದ ಸ್ವಲ್ಪ ಸೇಫ್ ಆಗಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ರೀಸೆಂಟಾಗಿ ಒಂದು ನ್ಯೂಸು ಆ್ಯಕ್ಚುಲಿ ಶಾಕಿಂಗು. HIV ಬಗ್ಗೆ ಎಲ್ಲ ಗೊತ್ತಿದೆ, ತುಂಬ ಡೇಂಜರಸ್ ಡಿಸೀಸ್ ಅದು. ಆ್ಯಂಡ್ ತ್ರಿಪುರಾ ಅನ್ನೋ ಜಾಗದಲ್ಲಿ 47 ಡೆತ್ಗಳಾಗಿದೆ. ಆ್ಯಂಡ್ ಆಲ್ಸೋ 828+ ಪಾಸಿಟಿವ್ ಕೇಸಸ್ಗಳನ್ನು ಕಾಣಿಸ್ಕೊಂಡಿದೆ ಅಂತ. ಆ್ಯಂಡ್ ಇಟ್ ಇಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಲೇಜು ಮತ್ತು ಸ್ಟೂಡೆಂಟ್ಸ್ಗಳಿಗೆ ಆಗಿರೋದು. ಏನಕ್ಕೆ ಅಂತ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಬಿಕಾಸ್ ಆಫ್ ಸಮ್ ಇನ್ಫೆಕ್ಷನ್ ಇರುವಂತಹ ಒಂದು ಡ್ರಗ್ಗಿಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದು ವಿಯರ್ಡ್, ಬಿಕಾಸ್ ಇಷ್ಟು ಜನ ಒಟ್ಟಿಗೆ ಇನ್ಫೆಕ್ಟೆಡ್ ಆಗಿದ್ದಾರೆ ಅಂದರೆ ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡೇಂಜರಸ್. ಆ್ಯಂಡ್ ದಯವಿಟ್ಟು ಸ್ವಲ್ಪ ಲೈಫ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಆ್ಯಂಡ್ ಆಲ್ಸೋ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಇನ್ನು 2 ವಿಯರ್ಡ್ ನ್ಯೂಸ್ಗಳು ನನಗೆ ರಿಯಲಿ ಶಾಕಿಂಗ್ ಅಂತ, ಆ್ಯಕ್ಚುಲಿ ಸರ್ಪ್ರೈಸ್ ಅದ. ಏನಂತ ಹೇಳಿದ್ರೆ, ಅನಂತ್ ಅಂಬಾನಿ ಬಗ್ಗೆ ಎಲ್ಲ ಗೊತ್ತಿದೆ. ಅಂಬಾನಿ ಫ್ಯಾಮಿಲಿಯವ್ರ ವೆಡ್ಡಿಂಗ್ ಅಂತ ಹೇಳಿದ್ರೆ ಏನು ತಾನೇ ಇಲ್ಲ, ಎಲ್ಲನೂ ಇದೆ. IPL ಸ್ಟಾರ್ಟ್ ಆದಾಗಿಂದ ಈ ವೆಡ್ಡಿಂಗ್ ಶುರುವಾಗಿದೆ. ಆ್ಯಂಡ್ ಸುಮಾರು ಪ್ರೋಗ್ರಾಮ್ಸ್ಗಳು ಮಾಡ್ತಾನೆ ಇದ್ದಾರೆ. ಆ್ಯಂಡ್ July 12th ಅವ್ರ ವೆಡ್ಡಿಂಗ್ ಆಗಿಬಿಡುತ್ತೆ ಕಂಪ್ಲೀಟಾಗಿ.
ಇಂಟರ್ನ್ಯಾಷನಲ್ ಪಾಪ್ ಸ್ಟಾರ್ಸ್ಗಳಿಂದ ಹಿಡಿದು ಬಾಲಿವುಡ್ ಸೆಲೆಬ್ರಿಟಿಯಿಂದ ಸೌತಿಂದ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಈ ವೆಡ್ಡಿಂಗ್ಗೆ. ಆ್ಯಂಡ್ ಇದರಲ್ಲೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಅವರ ಒಂದು ಇನ್ವಿಟೇಷನ್ ಕಾರ್ಡ್, ಅಂದರೆ ಅವರು ಎಲ್ಲರೂ ಗೆಸ್ಟ್ಗಳಿಗೆ ಇನ್ವಿಟೇಷನ್ ಕಳಿಸ್ಬೇಕಾದ್ರೆ ವೆಡ್ಡಿಂಗ್ ಇನ್ವಿಟೇಷನ್ ಅವರೊಂದು ಟೆಂಪಲ್ ಥರ ಒಂದು ಸಣ್ಣದಾದಂಥ ಒಂದು ಗೋಪುರ ಥರ ಇರುತ್ತೆ, ಅದೊಂದು ಮೆಥಡಲ್ಲಿ ಕಳಿಸ್ತಿದ್ದಾರೆ. ನೀವು ಅದು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಗಣಪತಿ ಮೂರ್ತಿ ಕಾಣಿಸುತ್ತೆ, ಅದ್ರ ಒಳಗಡೆ ಇನ್ವಿಟೇಷನ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಸಣ್ಣದ ಬಾಕ್ಸ್, ಲೈಕ್ ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ತಾರೆ ಆ ಥರ ನೀವು ಅನ್ಬಾಕ್ಸಿಂಗ್ ಮಾಡಿಕೊಂಡು ನಿಮಗೆ ಡೀಟೇಲ್ಸ್ಗಳನ್ನು ನೀವು ತೆಗೆದು ನೋಡ್ಬೋದು. ಆ್ಯಂಡ್ ಈ ಪರ್ಟಿಕ್ಯುಲರ್ ಒಂದು ಇನ್ವಿಟೇಷನ್ ಮಾಡೋದಕ್ಕೆ ಅವ್ರಿಗೆ 6 to 7 lakhs ಖರ್ಚಾಗಿದೆ. ಸೊ ಯೋಚನೆ ಮಾಡಿ ಇವ್ರ ವೆಡ್ಡಿಂಗ್ ಯಾವ ರೀತಿ ಇದೆ. ಒಂದು ಸಣ್ಣದೊಂದು ಇನ್ವಿಟೇಷನ್ ಕಾರ್ಡ್ ಅವ್ರು ಕಳಿಸುವಂಥ ಒಂದು ಇನ್ವಿಟೇಷನ್ ಬೆಲೆ 6 to 7 lakhs. ಎಂಥ ವೆಡ್ಡಿಂಗ್ ರೀ, ನಮಗೆಲ್ಲ ಇಂಥ ಭಾಗ್ಯ ಸಿಗುತ್ತಾ ನೋಡಬೇಕು. ಓಕೆ, ಸೊ ಅದಾದಮೇಲೆ ಕೊನೆಯದಾಗಿ ಯೂಶ್ವಲಿ ಏನಾಗುತ್ತೆ, ರೋಬೋಟ್ಗಳು, ಐಗಳು ಎಲ್ಲ ಟ್ರೆಂಡ್ ಆಗ್ತಿದೆ ಇವಾಗ. ಆ್ಯಂಡ್ ರೋಬೋ ಯಾವತ್ತಾದರೂ ಸೂಸೈಡ್ ಮಾಡ್ಕೊಳ್ಳೋದು ನೋಡಿದ್ದೀರಾ? ಇಲ್ಲ ಅಲ್ವಾ? ಸೌತ್ ಕೊರಿಯಾದಲ್ಲಿ ರೀಸೆಂಟಾಗಿ ಒಂದು ರೋಬೋಟ್ಗೆ ತುಂಬಾ ಕೆಲಸ ಕೊಟ್ಟಿದ್ದರಿಂದ ತುಂಬ ಸ್ಟ್ರೆಸ್ ಔಟ್ ಆಗಿ ಅದು ಸೂಸೈಡ್ ಮಾಡ್ಕೊಂಡಿದೆ ಅಂತೆ. ಸೊ ಎಷ್ಟು ವಿಯರ್ಡ್ ಅಲ್ಲ. ಸೊ ನೀವು ಕೂಡ ತುಂಬ ಅತಿಯಾಗಿ ಕೆಲಸ ಮಾಡಬೇಡಿ, ಆದಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನು ಸುಮಾರು ಟೆಕ್ ನ್ಯೂಸ್ ಜೊತೆಗೆ ನಾನು ಬರ್ತೀನಿ. ಅಂಟಿಲ್ ದೆನ್, please take care and please do subscribe Radio City Kannada, and this is Sudhi and you're watching Tech Trends.